ಸೋಲಾಪುರ ಗುಲ್ಬರ್ಗ ಹೆದ್ದಾರಿಯಲ್ಲಿ ಶ್ರೀ ಗುರುಕೃಪಾ ಸಾಂಸ್ಕೃತಿಕ ಭವನ ಲೋಕಾರ್ಪಣಾ ಸಮಾರಂಭ ಕಾರ್ಯವನ್ನು ನಿರ್ವಹಿಸಲಾಗಿದೆ. ಈ ಸಮಾರಂಭಕ್ಕೆ ಕಾಶಿಯ ನೂತನ ಜಗದ್ಗುರುವಾಗಿರುವಂಥ ಶ್ರೀ ಶ್ರೀ ಸಾರ್ವಜನಿಕ ಜಗದ್ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಭಗವತ್ಪಾದಂತಹ ಜಗದ್ಗುರು ಆಗಮಿಸಿದರು. ಆಗಮಿಸಿ ಎಲ್ಲರ ಆಶೀರ್ವಾದವನ್ನು ಮಾಡಿದರು. ಈ ಒಂದು ಶ್ರೀ ಗುರುಕೃಪಾ ಸಂಸ್ಕೃತ ಭವನವನ್ನು ಲೋಕಾರ್ಪಣಾ ದಿವಸ 1,001 ಮುತ್ತೈದರ ಕಾರ್ಯಕ್ರಮ ಕೂಡ ನಿರ್ವಹಿಸಲಾಗಿದೆ. ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ಈ ಒಂದು ಭಾಗದಲ್ಲಿ ಈ ಜನರಿಗೆ ಉದ್ದೇಶದಲ್ಲಿ ಈ ಭಾಗದ ಜನರಿಗೆ ಒಂದು ಉಪಯೋಗ ಆಗಬೇಕಂತಕ್ಕಂಥ ಉದ್ದೇಶದಿಂದ ಒಂದು ಗುರುಕೃಪಾ ಸಂಸ್ಕೃತ ಭವನವನ್ನು ನಿರ್ಮಾಣವನ್ನು ಮಾಡಿ ಲೋಕಾರ್ಪಣೆಯನ್ನು ಜನರಿಗೆ ಸಮರ್ಪಣೆ ಮಾಡಲಾಗಿದೆ. ಈ ಒಂದು ಸಮಾರಂಭದಲ್ಲಿ ಜಾತಿ ಭೇದ ಅನ್ನು ಮರೆತು ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆಯಲ್ಲಿ ಗೋರ ಗರಿಗರಿಗೂ ಕೂಡ ನಮ್ಮ ರೈತರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗತಕ್ಕಂಥ ಉದ್ದೇಶದಲ್ಲಿ ಈ ಒಂದು ಭವನ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಲಾಗಿದೆ. ಈ ಒಂದು ಭವನದಲ್ಲಿ ಯಾವುದೇ ಸಾಂಸ್ಕೃತಿಕ ಧಾರ್ಮಿಕ ಆಧ್ಯಾತ್ಮಿಕ ಸರ್ವ ಕಾರ್ಯಕ್ರಮವನ್ನು ನಿರ್ವಹಿಸುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಭವನ ತಯಾರು ಮಾಡಿ ಇವತ್ತು ಲೋಕಾರ್ಪಣೆ ಮಾಡಲಾಗಿದೆ. ಈ ಒಂದು ಲೋಕಾರ್ಪಣೆ ಉದ್ಘಾಟನೆಗೋಸ್ಕರವಾಗಿ ನಮ್ಮ ಕಾಶಿಯ ಕಿರಿಯ ಜಗದ್ಗುರು ಅವರು ಹಾಗೂ ಜಡಗಾ ಮಠದ ಪೂಜ್ಯ ಮುರುಗೇಂದ್ರ ಸ್ವಾಮೀಜಿಯವರು, ಅನೇಕ ನಮ್ಮ ಪೂಜ್ಯರು ಹಾಗೂ ಆರ್ ಕೆ ಪಾಟೀಲ್ ಅವರು ಎಲ್ಲ ಈ ಭಾಗದ ಯಾವ ಪಕ್ಷ ಭೇದವನ್ನು ಎಲ್ಲ ಭಾಗವಹಿಸಿದರು. ಈ ಸಮಾರಂಭದಲ್ಲಿ ನಮ್ಮ ರೇವಣಸಿದ್ದಪ್ಪ ನಾಗುರಿಯವರು ಅನ್ನದಾನ ಕಾರ್ಯಕ್ರಮವನ್ನು ಮುತ್ತೈದೆ ಕಾರ್ಯಕ್ರಮವನ್ನು ಸೇವೆಯನ್ನು ಕೂಡ ಅವರು ಸಲ್ಲಿಸಿದರು. ಈ ಒಂದು ಮುತ್ತೈದೆಯಲ್ಲಿ ಕೂಡ ಯಾವ ಜಾತಿ ಭೇದವಿದೆ ಎಲ್ಲರನ್ನ ತೃಪ್ತಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಈ ಭವನ ಹಮ್ಮಿಕೊಂಡಿದ್ದೇವೆ. ಈ ಭವನವನ್ನು ನಮ್ಮದಲ್ಲ, ನಿಮ್ಮದನ್ನು ತಿಳ್ಕೊಂಡು ನಿಮ್ಮೆಲ್ಲರಿಗೆ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಸಹಕರಿಸಿ ಭವನವನ್ನು ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕಂತ ತಿಳ್ಕೊಂಡು ಒಂದು ಸಂಸ್ಕೃತ ಪುಸ್ತಕವನ್ನು ತೆಗೆದು ನನಗೆ ಓದಿ ಕನ್ನಡದಲ್ಲಿ ಹೇಳಿದ್ರು, ನೀನು ಮಾಡುವ ಕೆಲಸ ಒಳ್ಳೆಯದಾಗಿದ್ರೆ ನಿನ್ನ ಆತ್ಮಸಾಕ್ಷಿಯಾಗಿ ನೀನು ಹಿಂದೆ ತಿರುಗಿ ನೋಡಬೇಡ, ನೀನು ಮುಂದೆ ಹೆಜ್ಜೆ ಹಾಕಿದಲ್ಲಿ ನಿನಗೆ ಯಾವತ್ತೂ ಕೂಡ ನೀನು ಮಾನಸಿಕವಾಗಿ ಧೈರ್ಯದಿಂದ ಮುಂದೆ ಸಾಗು ಅಂತ ಹೇಳಿದ್ರು ಅಪ್ಪರು. ಅದು ಈಗೂ ಕೂಡ ಯಾವುದೇ ಏನೇ ವಿಷಯ ನನಗೆ ಮಾನಸಿಕವಾಗಿ ಆದಾಗ ನಾನು ದೊಡ್ಡಪ್ಪವರನ್ನ ಮನಸ್ಸಲ್ಲಿ ನೆನೆದ್ರೆ ಅದು ನನಗೆ ಬಹಳ ನೆಮ್ಮದಿ ಮತ್ತು ಧೈರ್ಯ ನನಗೆ ಬರ್ತದೆ. ಅದು ಯಾವತ್ತೂ ಅಪ್ಪವ್ರ